ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಪೂರ್ಣವಿರಾಮ. ದ. ರಾ. ಮ ಪದವಿ ಪೂರ್ವ ಪ್ರೌಢಶಾಲೆಯ ಕಟ್ಟಡವನ್ನು ನೆಲಸಮಗೊಳಿಸುವ ಕಾರ್ಯಕ್ಕೆ ಚಾಲನೆ. ಹರಿಹರ ನಗರದ ಸುಮಾರು 70 ವರ್ಷಗಳ ಹಳೆಯ ದ. ರಾ. ಮ ಪದವಿ ಪೂರ್ವ ಪ್ರೌಢಶಾಲೆ ಇನ್ನೂ ಹರಿಹರ ನಗರದ ಮತ್ತು ಗ್ರಾಮಗಳ ಜನರ ಹಾಗೂ ಎಲ್ಲಾ ಹಳೆಯ ವಿದ್ಯಾರ್ಥಿಗಳ ನೆನಪು ಮಾತ್ರ. ದಿನಾಂಕ 25/09/2024 ರಂದು ದ. ರಾ. ಮ ಪದವಿ ಪೂರ್ವ ಪ್ರೌಢಶಾಲೆಯ ಹಳೆಯ ಕಟ್ಟಡವನ್ನು ನೆಲಸಮಗೊಳಿಸುವ ಕಾರ್ಯ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕಾಮಗಾರಿಗೆ ಚಾಲನೆ ಸಿಕ್ಕಿರುವುದು ಹಾಗೂ ಈ ಕಟ್ಟಡವು ನೆಲಸಮ ಮಾಡುತ್ತಿರುವ ದೃಶ್ಯವನ್ನು ಕಂಡು ಇದೇ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದಂತಹ ಸಾವಿತ್ರಮ್ಮನವರು, ತಮ್ಮ ತಂದೆಯವರು ಸಹ ಇದೇ ಶಾಲೆಯ ಇಂಗ್ಲಿಷ್ ಟೀಚರ್ ಆಗಿ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದರು. ಡಿಸ್ಟಿಕ್ ಗೋವಿಂದಯ್ಯ ಎಂದೇ ಹೆಸರು ಗಳಿಸಿದ್ದರು. ಅಂತ ಶಾಲೆ ಈ ದಿನ ನೆಲಸಮಗೊಳ್ಳುತ್ತಿದೆ, ಹಾಗಾಗಿ ನನಗೆ ದುಃಖ ತಡೆಯಲಾಗುತ್ತಿಲ್ಲ ಎಂದು ತಮ್ಮ ದುಃಖವನ್ನು ಹಂಚಿಕೊಂಡರು. ಹಾಗೂ ಮತ್ತೊಬ್ಬರು ರಹಮತ್ ಉರ್ ರೆಹಮಾನ್ ಸಮಾಜ ಸೇವಕರು, ಇವರು ಸಹ ತಮ್ಮ ಕಳೆದ ವಿದ್ಯಾರ್ಥಿ ಜೀವನವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಹಾಗೂ ಹಳೆಯ ಕಟ್ಟಡವನ್ನು ನೆಲಸಮಗೊಳಿಸಿದ ಮೇಲೆ ಮರುಕಟ್ಟಡವನ್ನು ನಿರ್ಮಾಣ ಮಾಡಲು ನಾವು ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಒಂದು ಹೊಸ ಕಟ್ಟಡ ನಿರ್ಮಾಣದ ಕೆಲಸಕ್ಕೆ ಸಹಕಾರವನ್ನ ನೀಡೋಣ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಒಟ್ಟಾರೆಯಾಗಿ ಸುಮಾರು 2 ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದ ಎಸ್.ಡಿ.ಎಂ.ಸಿ. ಅಧ್ಯಕ್ಷರಾದ ಇಸ್ಮಾಯಿಲ್ ಜಬೀವುಲ್ಲಾ ರವರು ಹಾಗೂ ನಮಗೆ ಸಿಕ್ಕ ಗೆಲುವು ಎಂದು ಸಂತೋಷ ವ್ಯಕ್ತಪಡಿಸುತ್ತಿದ್ದೇವೆ. ಕ್ಯಾಮೆರಾ ಮ್ಯಾನ್ ಗೌಸ್ ಜೊತೆ ವರದಿ ಶೇಖ್ ಅಲ್ತಾಫ್, ಹರಿಹರ. ವಿಜಯ್ ಪ್ರಭಾಸ್ ನ್ಯೂಸ್ ಕನ್ನಡ. ನಮ್ಮ ನಡೆ ನಂಬಿಕೆ ಕಡೆ. ಫಂಕ್ಷನ್ ಮಾಡಿದ್ರೆ ಅಲ್ಲಿ ಸತ ಕಂಡು ಹೇಳಿದ್ದೀನಿ. ಇವತ್ತು ಡಮಾಲಿಸ್ ಆಗ್ತೈತಿ ಅನ್ನೋ ವಿಚಾರ ಶಾಸಕರ ಗಮನಕ್ಕೆ ಇತ್ತ? ಅದು ನನ್ನ ತಪ್ಪಲ್ಲ. ಅಲ್ಲ, ಇತ್ತ ಅಂತ. ಅದು ನನ್ನ ತಪ್ಪಲ್ರಿ, ಅಧಿಕಾರಿಗಳು ತಪ್ಪ. ಅಧಿಕಾರಿಗಳು ಕೊಡ್ಬೇಕು. ನನಗೆ ಆದೇಶ ಮಾಡಿ ಮೇಲೆ ನಾನು ಡಮಾಲಿಶ್ ಮಾಡೋ ಕೆಲಸ ನಂದು. ಅದು ಫ್ರೀ ಆಫ್ ಕಾಸ್ಟ್ ಬಂದ್ ಮಾಡ್ತಿದಾರಂದ್ರೆ ನಾನು ಅವರಿಗೆ ಧನ್ಯವಾದ ಹೇಳ್ಬೇಕು. ಈಗ ನಿಮಗೆ ಅನುಮತಿ ಕೊಟ್ಟಿದ್ದಾರೆ, ಹೌದು, ಡಮಾಲಿಶ್ ಮಾಡಿಸ್ಬೋದು ಶೇಖರ್ ನಾಯಕ್ ಅವರ ಕಡೆಯಿಂದ ಉಚಿತವಾಗಿ ಅಂತ. ಈ ವಿಚಾರನ ದಂಡಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ದಂಡಾಧಿಕಾರಿಗಳು ಒಂದು ಸಭೆ ನಡೆಸಿದ್ರ ಏನಾರ ಅಧಿಕಾರಿಗಳ ಮಟ್ಟದ್ದು? ಅದು ಹಳೆ ಪ್ರತಿಕಸಾನಿ ತಹಸೀಲ್ದಾರ್ ಇದ್ದಾಗ ಅವಾಗ ಹೋಗಿ ಹೇಳಿ ಇದು ಅಲ್ಲ, ಈಗ ಪ್ರೆಸೆಂಟ್ ತಹಸೀಲ್ದಾರ್ ಹೇಳ್ತೀನಿ. ಯಾಕಂದ್ರೆ ಕದ್ದು ಮುಚ್ಚಲ್ಲ. 1 ವರ್ಷ 8 ತಿಂಗಳಿಂದ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಾಡೋಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ನೀವು STMC ಆಗಿ ಮಾಡ್ತಿದ್ದೀರಿ. ನನ್ನ ಸ್ವಂತ ಇಲ್ಲಿ ಕೇಳ್ರಿ ಪೂರ್ಣ, ನೀವು ಅರ್ಧ ಬರ್ಧ ನಿಲ್ಲಿಸ್ಬೇಡ್ರಿ. ಯಾಕಂದ್ರೆ ಸ್ವಂತ ನನ್ನ ದುಡ್ಡು ಖರ್ಚು ಮಾಡಿ ಒಂದು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು. ಇದು ಬೇರೆ ದೃಷ್ಟಿಯಿಂದ ಅಲ್ಲ. ಈ ಕಾಡಿಬೇಡಿ ಇವರಿಗೆ ಪ್ರಭಾ ಮೇಡಮ್ ಅವ್ರ ಹತ್ರ 5 ಸಲ ಕುತ್ಕೊಂಡಾಗ ಅದು ಒಂದು ಸಲ ಸಿಟ್ಟಾಗಿ ಅವರು CS ಮಾತಾಡಿ, ಏನ್ರಿ ಒಬ್ಬ ಇವರು HDFC ಅಧ್ಯಕ್ಷರು ಎಷ್ಟು ಸಲ ಬರಬೇಕು, ಇದ್ರ ಬಗ್ಗೆ 1 ವರ್ಷ 8 ತಿಂಗಳು ಅಡ್ಡಾಡ್ತಿದಾರಂತ, ಇದ್ರ ಬಗ್ಗೆ ಏನಂತ ಹೇಳಿದಾಗ CS ಗಮನಕ್ಕೆ ಬಂದಿರೋದು. ಅದೇ ಇಲ್ಲಿ ಹಳ್ಳದಕೆರೆ ಶಾಲೆ ನೋಡಿದಾಗ ಅವಾಗ ಹೇಳ್ತಾರೆ, ಇವ್ರಿ ಭಾಳ ಸಲ ಬರ್ತಾರೆ ಅಂತ. ಭಾಳ ಸಲ ಬರ್ತಾರೆ ಅನ್ನೋದು ಗೊತ್ತು. ಇಲ್ಲಿ ಏನೈತಿ ಅಂತ ಒಬ್ಬರ ಅಧಿಕಾರಿಗಳು ಬಂದು ಇದು ಮಾಡಿದಾರ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದಾರಂತ ಯಾರಿಗಾರ ಸ್ವಲ್ಪ ದಾಖಲಾತಿ ಕೊಡಕ್ಕೆ ಹೇಳ್ರಿ. ಈಗ ನಾನು ಅನುಮತಿ ಪತ್ರ ಕೊಟ್ಟರಲ್ಲ ಎಲ್ಲರಿಗೂ, ತಹಸೀಲ್ದಾರಿಗೆ, ಕಮಿಷನರಿಗೆ, ಅವರು ತಗೊಂಡ್ಮೇಲೆ ಸಭೆ ಮಾಡಿದ್ರ? STMC ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹಿಡ್ಕೊಂಡು ಸಭೆ ಮಾಡಿದ್ರ, ಮೀಟಿಂಗ್ ಮಾಡಿದಾರ? ಅದನ್ನು ಕೇಳ್ತಾರೆ. ಇಲ್ಲ, ನಾನು ತಹಸೀಲ್ದಾರಿಗೂ ಭೇಟಿಯಾಗಿ ಹೇಳಿದ್ರೆ ಅವರು ಎಜುಕೇಷನ್ ಸಂಬಂಧಪಟ್ಟಿದ್ದಪ್ಪ ಅಂತ. ಹರಿಹರ ದಂಡಾಧಿಕಾರಿಯಾಗಿ ಅವರು ಇಲ್ಲಿ ಏನು ನಡೀತೈತಿ ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ಬರ್ಬೇಕು ತಾನೆ ಅಂತಾನೆ ಅವ್ರಿಗೆ ಹೋಗೋಗಿ ಭೇಟಿಯಾಗಿದ್ದೆ. ಹಿಂದಿದ್ದ ತಹಸೀಲ್ದಾರ್ ಐತಲ್ಲ, ಒಂದೇ ಸಲ ಹೋಗಿದ್ದಕ್ಕೆ ಅವ್ರು ಬಂದು ಹಿಂದ್ಗಡೆ 4 ಕೊಠಡಿಗಳನ್ನ ಅಲ್ಲಿ ಚಾಪಿ ಮತ್ತು ದಿಂಬಿರೋದು ನೋಡಿ ಅವರು ಕೆಡವಿದ್ರು. ರಾತ್ರಿ 11 ಗಂಟೆಗೆ ಅವರು ಸ್ವಂತ ಅವ್ರ ವೆಹಿಕಲ್ನಾಗ ಬಂದು ನೋಡಿ ಮಾರನೇ ದಿನನೇ ಅದನ್ನು ಫಾಲೋಅಪ್ ಮಾಡಿ ಇದು ಮಾಡಿದ್ರು. ಈಗ ನಿನ್ನೆ ನೀವು ತಹಸೀಲ್ದಾರ್ ಗಮನಕ್ಕೆ ಲಿಖಿತವಾಗಿ ನಿಮಗೆ ಬಂದಿರೋದನ್ನ ಕೊಟ್ಟಿದ್ದೀರಿ, ಗಮನಕ್ಕೆ ಕೊಟ್ಟಿದ್ದೀರ್ತಾನೆ. ಅವರು ಔಪಚಾರಿಕವಾಗಾದ್ರೂ ಭೇಟಿ ಕೊಟ್ಟಿದ್ದಾರಾ? ಇಲ್ಲ, ಬಂದಿಲ್ಲ. ಅಲ್ಲಿ ಏನು ಎತ್ತ ಅಂತ ನೋಡೋಕ್ಕೂ ಬಂದಿಲ್ಲ. ಸ್ಥಳೀಕ ನಮ್ಮ ತಹಸೀಲ್ದಾರ್ ಆಗಲಿ ಆಮೇಲೆ ಕಮಿಷನರ್ ಆಗಲಿ ಅವ್ರಿಗೆ ನಿನ್ನೆ ವೇಟ್ ಮಾಡಿ ಅಷ್ಟೊತ್ತು ಕಾದಿದ್ದು ಇದು ಮಾಡಿದ್ರು, ಯಾರೂ ಬಂದಿಲ್ಲ. ಬೆಳಗ್ಗೆ ಅದನ್ನು BOನೂ ಬಂದಿಲ್ಲ. ಇಲ್ಲ BO ಫೋನ್ ಮಾಡಿದ್ರೆ BO ರಿಸೀವ್ ಮಾಡಿಲ್ಲ. ಇನ್ನು ಈ ಹಿಂಗೆ ಬಿಟ್ಟರೆ ನಾಳೆ ನಂಗೆ ಮಾಡ್ತಾರೆ ಇವರು. ಈಗ ಶೇಖರಗೌಡಗೆ ಹೇಳಿದ್ವಿ, ಅವ್ರಿಗೆ ಹೇಳಿದ್ವಿ, ಇವ್ರಿಗೆ ಹೇಳಿದ್ವಿ ಅಂತಾರೆ. ಬಟ್ ಅವ್ನು ನಾಳೆ ನಾನು ಮಾಡೋದಿಲ್ಲ ಅಂತ ಹಿಂದೊಟ್ಟು ಹೋದರೆ ಯಾರು ಮಾಡಿಕೊಡ್ತಾರೆ ನನಗೆ? ಇನ್ನೊಂದ್ಸಲ ಏನೋ ಬಿರ್ಲಾ ಕಂಪ್ನಿಯವ್ರಿಗೆ ಅದೇ ಹೇಳ್ತಿದ್ದೇನೆ. ಕಾರ್ಗಿಲ್ ಫ್ಯಾಕ್ಟ್ರಿಗೆ ಹೋದೆ. ಕಾರ್ಗಿಲ್ ಫ್ಯಾಕ್ಟ್ರಿಗೆ ಪರವಾಗಿ ರಾಜೀರೋಗಡೆ ಒಬ್ಬ ಕಾರ್ಯಕರ್ತ ಒಂದು ಶಾಸಕರು ಹೇಳಿದ್ದಾರೆ ಕೆಲಸ ನಿಲ್ಲಿಸ್ರಿ ಅಂತ ಹೇಳಿರೋದಷ್ಟೇ. ಬಂದಿರೋದು ಇಲ್ಲಿಗೆ. ಏನು ಹೇಳ್ತೀನಪ್ಪ ಅಂದರೆ ಒಂದು ನಿಮಿಷ, ಈಗ ಮುಂದೆ ಹೇಳ್ರಿ.
ಒಂದ್ ನಿಮಿಷ ಕೆಲಸ ನಿಲ್ಲಿಸ್ತೀರಾ ಇದು ಇಲ್ಲ ಅಲ್ಲ ಈ ಅರ್ಜಿ ಇಲ್ಲ ಡಾಕ್ಯುಮೆಂಟ್ಸ್ ಅನುಮತಿ ಸಿಕ್ಕಿರೋದು ಆಗ್ಲಿ. ಈಗ ಅವರು ಪ್ರಶ್ನೆ ಕೇಳಿಲ್ಲ, ಅದಕ್ಕೆ ಕೇಳ್ರಿ. ಅನುಮತಿ ಕೊಟ್ಟು ಈ ಪ್ರಾರಂಭಗೊಳಿಸ್ತೀರಾ ಏನು ನಾಳೆ ಪ್ರಾರಂಭ ಮಾಡ್ತೀರಾ ಇದನ್ನ? ಇಲ್ಲ ಇಲ್ಲ ಬಂದ್ ಮಾಡೋದಿಲ್ಲ, ಅದನ್ನ ಚಾಲು ಇರ್ತೈತಿ. ಚಾಲು ಮಾಡೇ ಮಾಡ್ತೀವಿ, ಚಾಲು ಇವತ್ತು ಹೊಡಿಸ್ತೀರಾ? ಹೊಡಿಸ್ತೀವಿ. MLA ಏನ ರಿಕ್ವೆಸ್ಟ್ ಮಾಡ್ಕೊಂಡಿದಾರಲ್ಲ ಈಗ ಸೊ ನಾಳೆ ಬರ್ಲಿಲ್ಲ ಆದೇಶ ನೀವು ಪತ್ರಕರ್ತರು ಏನ್ ಆದೇಶ ಮಾಡ್ಯಾರ? ಅಲ್ಲ ಏನ್ ಆದೇಶ ಮಾಡ್ಯಾರ? ನಾಳೆ ನಾವು ಬರೋ ತನಕ ತಡೀರಿ ಅಂತ ಹೇಳಿದಾರೆ. ನಾಳೆ ಬರ್ಲಿಲ್ಲಪ್ಪ ನೀವು ಮತ್ತೆ ಅದನ್ನ ಹೇಳ್ತಿರೋದು ಈಗ ಜೀವನೋತ್ಸವ ಅದನ್ನ ಕೇಳ್ತಿರೋದು. ಈಗ ಅವ್ರು ನಾಳೆ ಬರೋ ತನಕ ತಾಳ್ಮೆಯಿಂದ ಇರ್ತೀರೋ ಅಥವಾ ಇವತ್ತಿನ ಪ್ರಾರಂಭ ಮಾಡ್ತೀರೋ? ನನ್ನ ಮಾತು ಕೂಡ ಕೇಳ್ರಿ. ನಾಳೆ ಅವ್ರು ಬರ್ಲಿಲ್ಲಪ್ಪ, ನಾಳೆ ಇದಾಗ್ಲಿಲ್ಲ ಅಂದ್ರೆ ನೀವು ಹೊಡ್ಸ್ಕೊಡ್ತೀರಾ? ನೀವೇನ್ ಮಾಡ್ತೀರಾ ಅಂತ ಕೇಳ್ತಿರೋದು. ನಾವು ಈಗ ರನ್ನಿಂಗ್ ಇಲ್ಲ. ಈಗ ಶಾಸಕರು ದೂರವಾಣಿ ಮುಖಾಂತರ ನಿಮಗೆ ಆದೇಶ ನೀಡಿದ್ದಾರೆ ಅವ್ರಿಗೆ ಮತ್ತೆ ಗಮನಕ್ಕೆ ಇದು ಮಾಡ್ತೀವಿ, ಹೇಳ್ತೀವಿ. ಅಥವಾ ಈಗ ಫೋನಲ್ಲಿ ಮಾತಾಡಿದಿರಲ್ಲ ದೂರವಾಣಿ ಕರೆಯಲ್ಲಿ. ಈಗ ನಾವು ಕೇಳ್ತೀವಿ ಸಿಂಪಲ್ ರೀ. ಶಾಸಕರು ನೀವು ಮಾತಾಡಿದ್ರಲ್ಲ, ಈ ಪ್ರಥಮ ಪ್ರಜೆ ಅವ್ರ ಮಾತಿ ಬೆಲೆ ಕೊಡ್ತೀವಿ, ಇವತ್ತು ನಾಳೆ ಇದು ಮಾಡ್ತೀವಿ ಅದಲ್ಲ.